ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕರವೇ ಅಂಬರೀಶ್ ರವರ ನೂತನ ಗೃಹಕ್ಕೆ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಚಿಂತಾಮಣಿ ನಗರದ ಗದ್ವಾಲ್ ಪೇಟೆಯ ಸಮೀಪವಿರುವ ಕುಂಬಾರರ ಬಡಾವಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಬರೀಶ್ ರವರು ನೂತನವಾಗಿ ನಿರ್ಮಿಸಿರುವ ಮನೆಗೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ಭೇಟಿ ನೀಡಿದ್ದರು. ಕುಟುಂಬದವರು ನೀಡಿದ ಆತಿಥ್ಯವನ್ನು ಸ್ವೀಕರಿಸಿ ಶುಭ ಹಾರೈಸಿದರು. ನಂತರ ಬಡಾವಣೆಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಹಲವು ಮಂದಿ ಸ್ಥಳೀಯರು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸಚಿವರಲ್ಲಿ ವಿನಂತಿಸಿದರು. ಸಾರ್ವಜನಿಕರ ಅಹವಾಲನ್ನು ಆಲಿಸಿದ ಮಾನ್ಯ ಸಚಿವರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅಗತ್ಯ ಕ್ರಮ ಕೈಗೊಂಡು ಜನರಿಗೆ ಅನುಕೂಲ ಕಲ್ಪಿಸಿಕೊಡುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರೊಂದಿಗೆ ಇತರೆ ಮುಖಂಡರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ನಮ್ದೇ ಎಲ್ಲ ಜವಾಬ್ದಾರಿ. ಅವ್ರೊಬ್ರು ಒಂದು ವಾರ್ಡ್ ಅಷ್ಟೇ, ಇಡೀ ತಾಲೂಕಲ್ಲಿ ನಮ್ಮ ಜವಾಬ್ದಾರಿ. ನೀರಿಲ್ಲ ಅಂತ ನೋಡ್ರಿ, ಚೆಕ್ ಮಾಡಿ ಪೈಪ್ ಲೈನ್ ಹಾಕ್ಬೇಕು ನೋಡಿ. ಆಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ನಮ್ಮ ಅಂಬರೀಶ್ ಅವರೆಲ್ಲ ಮನೆ ಕಟ್ಟವ್ರೆ. ಈಗ ಇಲ್ಲೊಂದು ಸ್ವಲ್ಪ UGD ಇದೆಲ್ಲ ಏನು ಇನ್ಕ್ಲೂಡ್ ಆಗಿದೆಯಾ ಇಲ್ವಾ, ಮತ್ತೆ ಇದು ಈ ಲೇಔಟ್ UGD ಆಗಿದೆಯಲ್ಲ ಚೆಕ್ ಮಾಡಿಬಿಡಿ. ನನಗೆ ಇಲ್ಲಿ ಸೇರಿಸಿರ್ಬೇಕೆಲ್ಲ ನಾವು ಇದು ಈಗ ನಾಳೆ ಬಂದು ನೋಡ್ರಿ. ಇದು ಈಗ ಅಂಬರೀಶ್ ಇದ್ದಾನೆ. ಅಂಬರೀಶ್ ಗೊತ್ತಲ್ಲ, ಅಂಬರೀಶ್ ರಕ್ಷಣಾ ವೇದಿಕೆ ಮಾತಾಡೋ ನಿಮಿಷ ನಾಳೆ ತೋರಿಸ. ಯಾವ ಇಷ್ಟು ಬರ್ತಾರೆ ನೀನು ನಾನೇ ಬರ್ತೀನಿ ಅಂತ ಹೇಳಿ ಬರ್ತಾನೆ ಇಲ್ಲಿ ಬಂದು ನೋಡಿ. ನೀವು ಬನ್ನಿ, ನಾನು ಇರ್ತೀನಿ ಸಾಹೇಬ್ರೆ. ಯಾವಾಗಾದ್ರೂ ಮಾಡಿಸ್ಕೊಡ್ತೀನಮ್ಮ. ಈಗ ಆಯ್ತು ಸಾಹೇಬ್ರೆ, ಆಯ್ತು ಸಾಹೇಬ್ರೆ. ಅಣ್ಣಯ್ಯ ಈಗ ನೋಡಮ್ಮ, ಎಲ್ಲೆಲ್ಲಿ ನನಗೆ ಯಾರ್ಯಾರು ತಕ್ಷಣ ಎಲ್ಲ ಈಗ ಅಲ್ಲೆಲ್ಲ ಕೋಲಾರ ಕ್ರಾಸ್ ಅಲ್ಲಿ ಕೇಳಿದ್ರು, ಇಷ್ಟು ವರ್ಷ ಕೊಟ್ಟಿರಲಿಲ್ಲ, ಅವ್ರಿಗೆ ಹಾಕ್ಸ್ಕೊಟ್ಟೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಕೇಳಿದ್ರು, ಅವ್ರಿಗೂ ಮಾಡಿಸ್ಕೊಟ್ಟೆ. ಈಗ ಚಲಪತಿ ನಾಳೆ ಬಂದು ನೋಡಿ, ಇಮಿಡಿಯೇಟ್ ಅಟೆಂಡ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ 7 ಗಂಟೆಗೆ 7 बजे कमिश्नर आता हूँ, कमिश्नर आता हूँ, करके देता जब करवाएंगे, पूरा बिल को जमा करवाएंगे, मैं करवाएंगे. कमिश्नर होता UGD है ಲೈನ್ ಇಲ್ಲ ಸರ್, ನಾವೇ ಮನೆ ಮಾಡ್ಕೊಂಡಿದ್ದೀವಿ. ಚರಂಡಿ ಕಲೆಕ್ಷನ್ ಇಲ್ಲ, ನೀರು ಕಲೆಕ್ಷನ್ ಇಲ್ಲ, ಚರಂಡಿ ಕಲೆಕ್ಷನ್ ಏನೂ ಇಲ್ಲ ಸರ್. ನಮಗೆ ಏನೋ ಸ್ವಲ್ಪ ನಮ್ಮ ಮನೆ ಕಡೆ ಎಲ್ಲರೂ ಸ್ವಲ್ಪ. ಈಗ ಅದಕ್ಕೆ ಹೇಳ್ತಾ ಇರೋದು ನಾನು, ಎಲ್ಲರೂ ಸುಮ್ಮನೆ ಸೈಟ್ ತಗೋಬೇಕಾದ್ರೆ ಏನು ಯೋಚನೆ ಮಾಡಲ್ಲ, ತಗೊಂಡ್ಬಿಡ್ತೀರಾ. ಈಗ ಎಲ್ಲ ಅದಿಲ್ಲ ಇದಿಲ್ಲ. ಈಗ ಅದಕ್ಕೆ ನಾವು ಇಲ್ಲೆಲ್ಲ ಬಿಡ್ಬೇಕು. ಇನ್ಮೇಲೆ ಊರಲ್ಲಿ ಎಲ್ಲ ಸುಮ್ಮನೆ ಹೋಗಿ ಖಾಲಿ ಸೈಟಲ್ಲಿ ಹೋಗಿ ತಗೊಳೋದೆಲ್ಲ ಬಿಡಬೇಕು. ಸ್ವಲ್ಪ ಅಭಿವೃದ್ಧಿ ಮಾಡಿದಾಗ ಏನಾಗುತ್ತೆ, ಮುನ್ಸಿಪಾಲ್ಟಿ ಮೇಲೆ ಹೊರೆ ಕಮ್ಮಿ ಇರ್ತದೆ. ಈಗ ಅವರೇನು ಅಕಸ್ಮಾತ್ ನೀವು 100 ರೂಪಾಯಿ ಕೊಡಿ, ಇನ್ನೊಂದು 20 ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ತೀರಾ. ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ ತೊಂದರೆ ಆಗಿ. ಅದಕ್ಕೆ ಏನಾಗುತ್ತೆ, ಎಲ್ಲ ಮುನ್ಸಿಪಾಲ್ಟಿ ಒಂದೇ ಸ್ಥಿತಿ ಮಾಡೋಕ್ಕಾಗಲ್ಲ. ಏನೋ ನಾವೇನೋ ಹೇಳಿ ಮಾಡಿಸ್ತೀವಿ, ಅದು ಬೇರೆ ವಿಚಾರ. ಎಲ್ಲರೂ ನಮ್ಮಂಗೆ ಇರಲ್ವಲ್ಲಮ್ಮ. 10 ವರ್ಷ ಆಯ್ತಾ? ಅಲ್ಲಮ್ಮ ನಾನು 2013 23 ಇಸ್ವಿವರೆಗೂ ನಾನು ಇರಲಿಲ್ಲ. ಅವಾಗ ಯಾಕೆ ಮಾಡಿಸ್ಕೊಬೋದಿತ್ತಲ್ಲ. ಅವತ್ತು ನಾನು ಕೆಟ್ಟವನಲ್ಲ, ಅವತ್ತು ನಾನು. ಅದಕ್ಕೆ ಹೇಳೋದು, ಯಾರು ಜನ ಒಳ್ಳೇದು ಮಾಡ್ತೀವಿ ಅಂಥವ್ರನ್ನ ನೀವು ಇಲ್ಲೆಲ್ಲ ರೋಡ್ ಮಾಡಬೇಕು ಅಂತೇಳಿ ಮೊನ್ನೆ DC ನಾವೆಲ್ಲ ಬಂದಿದ್ದೀವಿ. ಆಯ್ತು, ನಾಳೆ ಬೆಳಗ್ಗೆ ಬರ್ತಾರೆ. ಆಯ್ತಮ್ಮ, ಒಳ್ಳೇದಮ್ಮ. ಇಲ್ಲಾಂದ್ರೆ ನೀವು ನನಗೆ ಈಗ ಬಂದು ನಾನು ನೋಡ್ತಾರೆ, ಫೋನ್ ಮಾಡಿ, ನನ್ನ ನಂಬರ್ ಇದೆಯಾ, ನನಗೆ ವಾಟ್ಸಪ್ ಮಾಡಿ, ಫೋಟೋ ತೆಗೆದು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡ್ತೀರಾ? 98458 02992 ವಾಟ್ಸಪ್ ಮೆಸೇಜ್ ಹಾಕಿ, ನೀವು ಇದಾಕಿ, ಫೋಟೋ ಗಿಟ ತೆಗೆದು ಹಾಕಿ, ಆ ಏರಿಯಾ ಅಂತ ಹಾಕಿ ನಾನು ತಕ್ಷಣ ಕಳಿಸ್ತೀನಿ. ನಾನು ನೋಡಿ ಈಗ ಬಂದೆ, ಈಗ ಅಲ್ಲಿ ಕಸ ಇತ್ತು, ಈಗಾಗಲೇ ಫೋಟೋ ತಗೊಂಡಿದ್ದೀನಿ, ನಾನು ಕಳಿಸ್ತೀನಿ. ಇದೆಲ್ಲ ನೀವೇ ಎತ್ಕೊಂಡ್ಬಂದು ಈಗ ರೋಡಿಗೆ ಬಿಸಾಕ್ಬಾರ್ದು.